ನಮಸ್ಕಾರ, ಅಮ್ಮ ಮಗಳ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಹೊರಗೆ ಗರಿಗರಿಯಾಗಿ ಒಳಗೆ ಮೃದುವಾಗಿರುವ ರುಚಿಯಾದ ಆಲೂ ಬೋಂಡ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇವೆ. ಬನ್ನಿ ಆರಂಭಿಸೋಣ. 4 ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇವೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿಣ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಗ್ರೈಂಡರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ. ಅದರ ಫ್ಲೇವರು ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀವಿ. ಅದರ ಫ್ಲೇವರು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಿದ್ದೀವಿ. ಆ ಆಲೂಗಡ್ಡೆ ಏನು ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲಾಗೆ ನಮ್ಮ ಬಾಯ್ಲ್ಡ್ ಪೊಟ್ಯಾಟೊ ಎಷ್ಟು ಚೆನ್ನಾಗಿ ಹತ್ಕೊಳ್ತಾ ಇದೆ ನೋಡಿ. ಇದೇ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಇದೇ ಥರ ತುಂಬ ಚೆನ್ನಾಗಾಗತ್ತೆ ಈ ಪಲ್ಯ. ಇದು ಕೂಲಾಗೋಕ್ಕೆ ಒಂದು ಸೈಡ್ಗೆ ಇಟ್ಕೊಂಡಿದ್ದೀವಿ. ಒಂದು ಬೌಲಿಗೆ ನಾವು ಕೈ ಅಳತೆಯಿಂದ ಹಿಟ್ಟು ಹಾಕ್ಕೊಳ್ತಿದ್ದೀವಿ. 2.5 ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. 2.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀವಿ. ನಾವು ಕೈ ಅಳತೆಯಿಂದ ಹಾಕ್ಕೊಂಡ್ವಿ. ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಜ್ವಾಯಿನನ ಕೈಯಿಂದ ತಿಕ್ಕಿ ಹಾಕ್ಕೊಳ್ತಿದ್ದೀವಿ ಫ್ಲೇವರ್ಗಾಗಿ. ಈ ಥರ ಹಿಟ್ಟು ರೆಡಿ ಆಯಿತು. ಒಂದು ಬಾಣಲೆಗೆ ಬೋಂಡ ಕರಿಯುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನಾವು. ಅಂದರೆ ಬೋಂಡ ಅದರೊಳಗೆ ಚೆನ್ನಾಗಿ ಫ್ರೈ ಆಗಿ ಬರಬೇಕಲ್ಲ, ಅದಕ್ಕೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಇಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಈಗ ಎಣ್ಣೆನ ಲೋ ಫ್ಲೇಮಲ್ಲಿಟ್ಟು ಹೀಟ್ ಮಾಡಬೇಕು. ನೋಡಿ, ಹೀಟ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಎಣ್ಣೆನೂ ಕಾದಿದೆ, ಆಲೂ ಬೋಂಡದ ಪಲ್ಯನೂ ರೆಡಿಯಾಗಿದೆ. ಮತ್ತು ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದೇ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅಂದರೆ ತುಂಬ ನೀರು ಹಾಕ್ಕೊಂಡ್ರೆ ನೀರಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ವಿ, ಗರಿಯಾಗಿ ಬರುತ್ತೆ ನಮ್ಮ ಆಲೂ ಬೋಂಡ. ಹೀಗಾಗಿ ನೋಡಿ, ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಒಂದು ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿದ್ವಿ ಎಣ್ಣೆ ಕಾದಿದೆ ಅಲ್ವಾ ಅಂತ. ಈಗ ಒಂದೊಂದೇ ಆಲೂ ಪಲ್ಯನ ಹಿಟ್ಟೊಳಗೆ ಡಿಪ್ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದೀವಿ. ನಮ್ಮ ಬಾಣಲೆಗೆ 4 ಬೋಂಡ ಹಿಡಿಸಿದ್ವು, ನಾವು 4 ಬಿಟ್ಟಿದ್ವಿ. ಇದು ಕೈ ಬಿಡದೆ ಒಂದು ಸ್ವಲ್ಪ ಸಮಯ ಬಿಟ್ಟು ಸೌಟಿಂದ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಆ ಬೋಂಡ ಹೊತ್ತು ಹೋಗುತ್ತೆ. ಅದಕ್ಕೆ ನೋಡಿ, ಇದೇ ಥರ ಕೈ ಆಡಿಸ್ತಾನೇ ಇರಬೇಕು ನಾವು, ಇಲ್ಲಾಂದರೆ ಹೊತ್ತು ಹೋಗಿಬಿಡತ್ತೆ. ನೋಡಿ, ಅದು ಫಸ್ಟಿಗೆ ಇಷ್ಟೇ ಎಣ್ಣೆ ಕಾದಿದೆ ಇಲ್ವಾ ಅಂತ ನೋಡೋಕೆ ಬಿಟ್ಟಿದ್ವಲ್ಲ, ಅದನ್ನು ತೆಗೆದ್ವಿ. ಈಗ ಬೋಂಡನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀವಿ. ನೋಡಿ, ಇದೇ ಥರ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೀವು ಬೋಂಡನ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.